ಅದು RA VA PDO ಆಮೇಲೆ ತಹಸೀಲ್ದಾರರು ಇವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಏನು ಅರ್ಜಿ ಕೊಟ್ಟಿದ್ದೀರಿ ನೀವು? ನಾವು ಸರ್ ತೆರವುಗೊಳಿಸಕ್ಕೆ ನಮ್ಮವ್ರದ್ದು ಜಮೀನ್ದು ನಮ್ಮ ಜಾಗದಲ್ಲಿ ಬೇರೆ ಯಾರು ಇದ್ದಾರಾ? 33 ಜನರದ್ದು ಜಮೀನು ಐತಲ್ಲ. ಹಾಂ 33 ಜನರದ್ದು 66 ಎಕರೆ ಬೌಂಡ್ರಿ ಒಳಗೆ ಮನೆ ಕಟ್ಟೋರಲ್ಲ ಅವ್ರನ್ನೆಲ್ಲ ತೆರವುಗೊಳಿಸಿ ಅಂತ ಅಂದ್ಬಿಟ್ಟು ನಾವು ಅರ್ಜಿ ಕೊಟ್ಟಿದ್ದೇವೆ ಸರ್. ಓಕೆ. ಅದರಿಂದ ಈಗ ಅವರು ವರದಿನ ಸಲ್ಲಿಸಬೇಕು. 7 ದಿನದಲ್ಲಿ ಅವ್ರು ನಮ್ಮೂರಿಗೆ ಆಡಿಗೆ ಬಂದು ಮಾಹಿತಿನ ತಕೊಂಡು ಅವರು ವರದಿನ ಸಲ್ಲಿಸಬೇಕಾಯ್ತು. ಯಾರು RA VA ಆಮೇಲೆ PDO ಅವರೆಲ್ಲ ಸೇರಿ ಇವರು ನಮ್ಮನ್ನೇನು ಕರೆದಿಲ್ಲ. 7 ದಿನ ಮುಗಿದೋಗ್ಬಿಟ್ಟದ ಈಗ ಲೋಕಾಯುಕ್ತದ ಆಫೀಸಿದು. ಈಗ ಅವ್ರು ವರದಿನ ಅಲ್ಲಿಗೆ ಸುಳ್ಳು ದಾಖಲಾತಿನ ಸೃಷ್ಟಿ ಮಾಡಿ ಕೊಟ್ರೆ ಈಗ ನಿಮ್ಗೆ ಅನುಮಾನ ಅವ್ರು ಸುಳ್ಳು ದಾಖಲಾತಿ ಕೊಟ್ಟಾರೆ ಅಂತ ನಿಮ್ಗೆ ಹೇಳಿದೆ ಕೇಳದೆ ಮಾಡ್ಯಾರೆ ಅಂತ ನಿಮ್ಮ ಹಾಡಿಗೆ ಬಂದಿಲ್ಲ ಅವರು? ಮಾಹಿತಿಗೆ ಬಂದಿಲ್ಲ ಮೇಡಮ್. ಓಕೆ ಓಕೆ. ಅದರಿಂದ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ದಾಖಲೆದಿಂದ ಪಬ್ಲಿಸಿಟಿ ಮಾಡಿದ್ರೆ ಎಲ್ಲ ಅಧಿಕಾರಿಗಳು ಗೊತ್ತಾಗಿ ನಮ್ಗೆ ನ್ಯಾಯ ಸಿಗ್ತದೆ ನಮ್ಮ ಡಿ ಸಂಸ್ಥೆಯಿಂದ ಅಂತ ಇಲ್ಲಿ ಬಂದಿದ್ದೀವಿ ಸರ್. ಓಕೆ ಸರ್. ನಾವು ಅದನ್ನು ಮಾಡ್ತೀನಿ. ಸರಿ.